ಅದೇ ಅವ್ರ ಮನೆಗಳು, ಅವ್ರ ಜಮೀನುಗಳು, ಅವ್ರ ಇದುಗಳು ಬ್ರ್ಯಾಂಡ್ ಬೆಂಗಳೂರು. ಮೇಡಮ್ ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಮೇಡಮ್? ನೋಡಿ ಮೇಡಮ್, ಇಲ್ಲಿಂದ ಆಟೋಗಳು ಎಷ್ಟು ನಿಂತಿದೆ ಮೇಡಮ್? ಯಾವ ಗ್ಯಾರಂಟಿ ಇದೆ ಮೇಡಮ್? ಎಲ್ಲ ಬೆಳಿಗ್ಗೆ ಬಂದರು, ಚೆಕ್ ಮಾಡಿದ್ರು, ಎಲ್ಲ ಮಾಡಿದ್ರು, ಯಾವ ಕೆಲಸನೂ ಮಾಡೇ ಇಲ್ವಲ್ಲ. ಮಧ್ಯ ಕಮ್ಮಿ ಆಗ್ಬಿಟ್ಟು ನೋಡಿ, ಜಾಗ ನೋಡಿ ಎಷ್ಟಾಗ್ಲ ಇದೆ, ಇಲ್ಲಿ ನಿಲ್ಸ್ಬಿಟ್ಟಿದ್ರೆ ತುಂಬಾ ನೋಡಿ ನೀರು ನಿಂತಿದೆ ಇದ್ರ ತುಂಬಾ. ಮೇಡಮ್ ಇದೇ ಥರ ನೀವು ಬೆಳಗ್ಗೆ ಜನ ನೋಡಿದ್ದೀರಾ, ಎಷ್ಟೋ ಥರ ಬೆಳಗ್ಗೆ ಟಿವಿಗಳಿಂದ ಬೆಳಗ್ಗೆ ಜನ ನೋಡಿದ್ದೀರಾ, ಎಷ್ಟು ಫಾಲಮ್ಗಳಾಗಿದೆ, ಏನಾಗಿದೆ ಅಂತ ಹೇಳ್ಬಿಟ್ಟು. ಇದೇ ರೀತಿ ಅಂತಲ್ಲ, ಪ್ರತಿಯೊಂದು ಬೆಂಗಳೂರಲ್ಲಿ ಯಾವ ರೋಡ್ಗಾರ ಹೋಗಿ ಇದೇ ಸಮಸ್ಯೆನೇ ಇರೋದು ಅಂತಲ್ಲ. ನೀವು ಬೊಮ್ಮನಹಳ್ಳಿ ಸರೌಂಡಿಂಗಲ್ಲಿ ಯಾವ ಏರಿಯಾಗಾರ ಹೋಗಿ ಇದೇ ಥರದ ನೀರು ಫಾಲಮ್ಗಳಿದೆ. ಬಟ್ ಏನಂತ ಹೇಳಿದ್ರೆ ಮೋರಿಗಳದ್ದು ಕರೆಕ್ಟಾಗಿ ಸರ್ವಿಸ್ ಕರೆಕ್ಟಾಗಿ ಕೊಡ್ತಾರೆ, ಸರ್ವೆ ಕಸ ಕೊಟ್ಟಿಲ್ಲ. ಬಟ್ ನೀರುಗಳೆಲ್ಲ ಇದೆ, ಬೆಳಗಿನ ಟೈಮು ಅಲ್ಲಿವರೆಗೂ ನಿಂತಿದೆ. ಇಲ್ಲಿ ಬೆಳಗ್ಗೆಯಿಂದ ನೀವು ನಿನ್ನೆ ಆಗಲಿ ಮೊನ್ನೆ ಆಗಲಿ ಬಸ್ನಲ್ಲಿ ಒಬ್ಬರು ಪ್ರೆಗ್ನೆಂಟೇ ಆಗಲಿ ಏನೇ ಆಗಲಿ ಬಸ್ಗೆ ಹೋಗುವಂಥ ಸೌಲಭ್ಯಗಳು ಇಲ್ಲ. ಗೆಟ್ಟು ನಿಂತೋಗಿದೆ ಗಾಡಿಗಳೆಲ್ಲ, ಬಸ್ಗಳೆಲ್ಲ. ಅದೆಲ್ಲ ಯಾರು ನೋಡ್ತಾರೆ ಮೇಡಮ್? ಸಮಸ್ಯೆಗಳು ಇಷ್ಟೊಂದು ಇದೆಯಲ್ಲ. ನೀರು ಕರೆಕ್ಟಾಗಿ ಕರೆಕ್ಟಾಗಿ ಕೊಟ್ಟ ಮೋರಿಗೆ ಕಲೆಕ್ಷನ್ ಎಲ್ಲ ಕರೆಕ್ಟಾಗಿ ಇರುತ್ತೆ ಮೇಡಮ್. ಮೋರಿಗಳಿಂದ ಸಮಸ್ಯೆ ಇದೆ, ಮೆಟ್ರೋ ಸಮಸ್ಯೆಗಳು ಬೇರೆ ಬರ್ತಾ ಇದೆ. ಸೆಂಟ್ರಲ್ ಗಂಟೆ ಕೊಟ್ಟಿದ್ದಾರೆ, ಸರಿಯಾಗಿ ಬಿಲ್ ಮಾಡ್ತಾ ಇಲ್ಲ, ಅರ್ಧ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಫುಲ್ ಏಸ್ಕೊ ಅರ್ಧಕ್ಕೆ ಎತ್ಬಿಟ್ಟು ಕೆಲಸ ಮಾಡಿದ್ರೆ ನೀಟಾಗಿ ಆಗುತ್ತೆ. ಇವ್ರು ಆ ಥರ ಮಾಡ್ತಾ ಇಲ್ಲ, ಮಧ್ಯ ಕಮ್ಮಿ ಆಗ್ಬಿಟ್ಟು ನೋಡಿ, ಜಾಗ ನೋಡಿ ಎಷ್ಟಾಗ್ಲ ಇದೆ, ಇಲ್ಲಿ ನಿಲ್ಸ್ಬಿಟ್ಟಿದ್ರು ತುಂಬಾ ನೋಡಿ ನೀರು ನಿಂತಿದೆ ಇದ್ರ ತುಂಬಾ. ನೋಡಿದ್ರೆ ಬಿಲ್ ಆಗಲಿಲ್ಲ ಅಂತಾನೆ. ಅವನ ಬರ್ತಾನೆ JCB ತಗೊಂಡು ಹುಡುಗರನ್ನ 4 ಜನ ಹುಡುಗರು ಕರ್ಕೊ ಬರ್ತಾನೆ. ಕೆಲಸನೇ ಮುಗಿದಿಲ್ಲ. ಇವತ್ತು ಸತೀಶ್ ರೆಡ್ಡಿ ಬಂದು ನೋಡ್ಕೋದ್ರು, ಕಾಂಗ್ರೆಸ್ನವ್ರು ಹಂಗೆ ನಾವು ಹಿಂಗೆ ಅಂತ. ನಿಮ್ಮ ಸರ್ಕಾರ ಇದ್ದಾಗ ಏನು ಮಾಡ್ತೋ? ಏನು ಮಾಡಲ್ರು, ಸುಮ್ಮನೆ ಬರೀ ಮಾತಾಡ್ತಾರೆ ಅಷ್ಟೇ. ವೇಸ್ಟ್ ಅಂದರೆ ಸಿಕ್ಕಾಬಟ್ಟೆ ವೇಸ್ಟ್ ರಾಜಕೀಯದವರು. ಒಂದು ಕೆಲಸ ಆಗೋಗ್ಬಿಡಲ್ಲ. ಅವ್ರ ಫಂಡ್ಗಳು ಮಾತ್ರ ಹೊಡಿಬೇಕು ಅಂದರೆ ಕೋಟಿ ಲೂಟಿ ಮಾಡಿಬಿಡ್ತಾರೆ. ಎಲ್ಲಿ ಮಾಡ್ತಾ ಇದ್ದಾರೋ? ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಅವ್ರೆ. ನೀವು ಕಡೆಗೆ ನ್ಯೂಸ್ ಎಲ್ಲ ನೋಡಿದ್ದೀರಾ? ನಿನ್ನೆ ಹೋಗಿ ಹೊಸಪೇಟೆ ಮೀಟಿಂಗ್ ಮಾಡಿದ್ರೆ, ವಿಜಯನಗರದ ಮೀಟಿಂಗ್ ಮಾಡ್ಕೊಂಡು ನಾಳೆಕ್ಕೆ CM ಅವರು ಬರ್ತೀನಿ ಅಂತ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಎಲ್ಲಿ ಮಾಡ್ತಾರೆ? ಎಲ್ಲಿಂದ ಆಗ್ತದೆ? ಅದೇ ಅವ್ರ ಮನೆಗಳು, ಅವ್ರ ಜಮೀನುಗಳು, ಅವ್ರ ಇದುಗಳು ಬ್ರ್ಯಾಂಡ್ ಬೆಂಗಳೂರು. ಈ ತರ ಆಗಲ್ಲ. ಸಮಸ್ಯೆ ಎಷ್ಟಿದೆ ಬೆಂಗಳೂರು? 4 ಜನ ಸತ್ತೋಗಿದ್ದಾರೆ. 4 ಜನಕ್ಕೆ ಯಾರು ಏನು ಕಟ್ಕೊಡ್ತಾರೆ? ಬೆಳಿಗ್ಗೆಯಿಂದಾಗಲಿ ಯಾರು ಬಂದಿದ್ದಾರಾ? ಯಾರೇ ಆಗಲಿ ಬಂದಿದ್ದಾರಾ? ಬೆಳಗಿನ ಜಾವ ಅಷ್ಟೊತ್ತಿಗೆ ಬಂದಿದ್ದಾರೆ. ನಿನ್ನೆ ಎಲ್ಲ ಏನು ಮಾಡಿದ್ದಾರೆ? ಎಲ್ಲ ಮೀಟಿಂಗ್ ಇಕ್ಕಿದ್ದಾರೆ. ಕಾಂಗ್ರೆಸ್ ಅವರ ಒಂದು ಸರ್ಕಾರ ಇದೆ, ಸರ್ಕಾರ ಬಂದವರು ಯಾರೋ ಬಂದು ನೋಡಿದಾರಾ? ಯಾರು ನೋಡ್ತಾ ಇದ್ದಾರಾ? ಮಂಜುನಾಥ್ ರೆಡ್ಡಿ ಮತ್ತೆ ರಾಮಲಿಂಗ ರೆಡ್ಡಿ ಬಂದು ಅದು JCB ತಂದು ಅದು ಒಡೆಸಿ ನೀರು ಬಿಟ್ರು. ಅದನ್ನ ಆ ಕಡೆ ಎಲ್ಲ ಕಾರ್ಗಳು ಇವತ್ತು 6 ವರ್ಷ ಕೇಳ್ತಾರೆ ಇವರು ಹಂಗೆ ಹಿಂಗೆ ಅಂತ. ಕೆಲಸಗಳಾಗ್ತಾಯಿಲ್ಲ, ಸುಮ್ಮನೆ ವೇಸ್ಟ್ ಮಾತಾಡ್ತಾರೆ. ನಿಮ್ಗೆ ಮರ್ಯಾದೆ ಇದೆಯಾ? ನಿಮ್ಮ ರಾಜಕೀಯ ಹಂಗೆ ಅಂತ ಅದನ್ನ ಮಾಡಬಾರ್ದು. ಕೆಲಸದ ಬಗ್ಗೆ ಗಮನ ಕೊಡಬೇಕು. ಅವರು ಯಾರೇ ಆಗಲಿ ಕೆಲಸದ ಬಗ್ಗೆ ಗಮನ ಕೊಡ್ತಿಲ್ಲ. ಅವ್ರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಸುಮ್ಮನೆ ಬರೀ ವೇಸ್ಟಾಗಿ ಮಾತಾಡ್ತಾರೆ. ವೇಸ್ಟಾಗಿ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಕೆಲಸ ಆಗಬೇಕು. ಮೇಡಮ್ ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಮೇಡಮ್? ನೋಡಿ ಮೇಡಮ್, ಇಲ್ಲಿಂದ ಆಟೋಗಳು ಎಷ್ಟು ನಿಂತಿದೆ ಮೇಡಮ್? ಯಾವ ಗ್ಯಾರಂಟಿ ಇದೆ ಮೇಡಮ್? ಯಾರಿಗೇನು ತೊಂದರೆ ಇದೆ ನೀವೇ ಹೇಳಿ. ಈಗ ನಮ್ಗೆ ತೊಂದರೆಗಳು ಇದೆಯಾ? ಗ್ಯಾರಂಟಿ ಅವ್ರಿಗೆ ತೊಂದರೆ ಇದೆಯಾ? ಈಗ ಗ್ಯಾರಂಟಿಗೂ ಕೊಟ್ಟಿದೆ ಅಂತ ಹೇಳ್ತಾರೆ, 5 ಸರ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಈಗ 5 ಸರ್ಗಳಿಗೆ 5 ಗ್ಯಾರಂಟಿ ಕೊಟ್ಟಿದೆ ಅಂದ್ರೆ 5 ಗ್ಯಾರಂಟಿಲಿ ಯಾವ್ದು ರನ್ನಿಂಗ್ ಇದೆ? ಒಂದೇ ಒಂದು ಹೇಳ್ತಾ ಇರೋದು ಅವ್ರಿಗೆ ಗೊತ್ತಾ? ಬಸ್ ರನ್ನಿಂಗ್ ಒಂದು ಕೊಟ್ಟಿದ್ದಾರೆ. ಹೌದು, ಈಗ ಒಂದೇ ಇರೋದು, ಒಂದೇ ಒಂದು ನಡೀತಾ ಇರೋದು ಯಾವುದು ಗೊತ್ತೇ? ಅದು ಒಂದೇ ಬಸ್ ಬುಟ್ಟ ಅಂತ ಹೇಳಿದ್ರೆ ಯಾವ್ದು ನಡೀತಾ ಇಲ್ಲ. ಅದ್ರಲ್ಲಿ ಯಾವ್ದು ಇಲ್ಲ. ಸಾಧನೆ ಮಾಡ್ತಾ ಇರೋದೇನು ಇದ್ರಲ್ಲಿ ಬರೋ ಫಂಡೆಲ್ಲ ಎತ್ಕೊಂಡು ಬೇರೆ ಹಾಕತ್ತವ್ರೆ. ಅವ್ರ ಸಾಧನೆ ಏನು ಮಾಡಿಲ್ಲ. ಜನಗಳಿಗೆ 2,000 ರೂಪಾಯಿ ಕೊಡ್ತೀನಿ ಅಂತಾರೆ. ಅದು ಈಗ 3-4 ತಿಂಗಳ ತವಿಂದ ಅದು ಬಂದೇ ಇಲ್ಲ. ಎಲ್ಲ ರೋಡಲ್ಲಿ ನಿಂತವ್ರೆ. ಏನ್ ಸಂಪಾದನೆ ಮಾಡೋದು? ಎಲ್ಲೋಗೋಣ ಹೇಳಿ. ಇಲ್ಲಿ ಬರುವ ಕಾಯ್ದು ನಿಂತಿರ್ತೀವಿ. ಯಾವ್ದು ಬಾಡಿಗೆ ಸಿಗ್ತಾರಿಲ್ಲ. ಈ 2 ವೀಲರ್ನವ್ರು ಬಿಟ್ಬಿಟ್ಟವ್ರೆ. ರ್ಯಾಪಿಡ್ ಬ್ಯಾನ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅವರು. ಅದು ಬ್ಯಾನ್ ಆಗಿಲ್ಲ, ಇದು ಇಲ್ಲ, ಕೋರ್ಟಲ್ಲಿ ಇದೆ ಅಂತ ಹೇಳ್ತಾರೆ. ಇದೊಂದು 15 ದಿನ ಟೈಮ್ ಕೊಟ್ಟರು, ಅದು ಇಲ್ಲ. ಇನ್ನು 6 ತಿಂಗಳು ಟೈಮ್ ಇತ್ತು, ಅದು ಇಲ್ಲ. ಇನ್ನು ಕ್ಲೋಸ್ ಆಗ್ತಾನೆ, ಮುಂದಕ್ಕೆ ಹೋಗ್ತಾನೆ ಇದೆ ಹೊರತು ಯಾವ್ದು ಮೇಡಮ್. ಸರ್ಕಾರಕ್ಕಿಂತ ದೊಡ್ಡದಾಗ್ತಿದೆ. ಬ್ಯಾನ್ ಮಾಡ್ಬೇಕಂದ್ರೆ ಎಷ್ಟು ಬೇಗ ಮಾಡ್ಬೋದು. ಯಾಕೆ ಬ್ಯಾನ್ ಮಾಡೋಕ್ಕಾಗಲ್ಲ? ಇವರೆಲ್ಲ ಅವ್ರ ಬೆಳೆಗಳು ಬೇಯಿಸ್ಕೊತಾವ್ರೆ ಮೇಡಮ್. ಇದು ಅಂತಲ್ಲ, ಪ್ರತಿಯೊಂದು ಸಮಸ್ಯೆ ಇದೆ. ಕಾಂಗ್ರೆಸ್ ಬಂದಾದ್ಮೇಲೆ ಏನು ಅಂತ ಒಂದು ಒಳ್ಳೆ ಕೆಲಸ ಯಾರು ಏನು ಮಾಡಿಲ್ಲ, ಇಲ್ಲಿವರೆಗೂ ಏನೂ ಆಗಿಲ್ಲ ಮೇಡಮ್. ಬಿಜೆಪಿ ಅಂತಲ್ಲ, ಎಲ್ಲ ಸರ್ಕಾರದ ಇದೇ ಹೇಳಿ ಮೇಡಮ್. ಎಲ್ಲ JDS BJP ಬೇಡ ಮೇಡಮ್. ಮೊದಲು ಬಡವ್ರಿಗೆ ಮಾಡಿ, ಆಮೇಲೆ ನೀವು ಏನಾರ ಮಾಡ್ಕೊಳ್ಳಿ. ನೀವು ಬ್ಯಾಡ ಇರೋದಲ್ಲ, ನೀವು ದೊಡ್ಡವ್ರಿಗೆ ಮಾಡ್ಕೊ ಬಂದ್ರೆ ನಮ್ಮಂತ್ರ ಚಿಕ್ಕವ್ರು ಏನು ಮಾಡೋಣ? ಇಲ್ಲಿ ಓಟ್ ಹಾಕೋಕೆ ಮಾತ್ರ ಇಲ್ಲಿ ಕರ್ನಾಟಕ ಜನ ಬೇಕು. ಆಮೇಲೆ ಮಿಕ್ತವ್ರಿಗೆ ಯಾರು ಬೇಡ. ಒಂದು ರೋಡ್ಗಾಗಲಿ, ಒಂದು ಕ್ಯಾಪ್ಚರ್ ಆಗಲಿ, ಒಂದು ಬಸ್ಸಲ್ಲಾಗಲಿ ಏನು ಮಾಡ್ಕೊಟ್ಟಿದ್ರೆ ಸರ್ಕಾರದಲ್ಲಿ? ಏನು ಸೌಲಭ್ಯ ಇದೆ ಹೇಳಿ? ಇಂಥದ್ದು ಹಿಂಗೆ ಮಾಡಿಕೊಟ್ಟಿದೆ ಅಂತ ಹೇಳಿ. ಇಷ್ಟೇ ಮೇಡಮ್ ಹೇಳೋದು. ಮೇಡಮ್ ಗೌರ್ಮೆಂಟ್ ಅವರು ನಾವೇನು ಮಾಡೋಕ್ಕಾಗಲ್ಲ ಮೇಡಮ್. ಆಟೋ ಚಾಲಕರು ಏನು ಹೇಳ್ಬೋದು ಅದು ಮಾತ್ರ ಹೇಳ್ತೀವಿ. ಬಲ್ಲೆ ಎಲ್ಲ ಕೆಲಸಗಳು ಆಯ್ತವೆ. ಯಾರು ತಲೆ ಕೆಡ್ಸ್ಕೊಂಡು ಅವ್ರು ಕೆಲಸ ಮಾಡಲ್ಲ. ಅವರು
ಸುಮ್ಮನೆ ಅವನ ಒಬ್ಬ ಅಧಿಕಾರಿಗೆ BBMPಗೆ ಹೇಳಿದ್ದೀನಿ, ಅವ್ನಿಗೆ ಹೇಳಿದ್ದೀನಿ, ಇಲ್ಲಿ ಇವ್ರಿಗೆ ಯಾರಿಗೋ ಕಾರ್ಪೊರೇಟರ್ಗೆ ಹೇಳಿದ್ದೀನಿ ಅಂತಾರೆ, ಯಾರೂ ಮಾಡಲ್ಲ. ಇದು ಕಂಟಿನ್ಯೂ ಮಾಡ್ದ ಅಂತ ಹೇಳಿದ್ರೆ ಎಷ್ಟು ದಿನ ಮಾಡ್ಬೋದು ಮೇಡಮ್? ಪ್ರತಿಯೊಂದು ಪ್ರೈವೇಟ್ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟು ಅಂದರೆ ಒಂದು ದಿನ ಅಲ್ಲ, ಒಂದು ವಾರದ ಕ್ಲಿಯರ್ ಮಾಡ್ಬೋದು ಮೇಡಮ್. ಇದನ್ನ 6 ತಿಂಗಳಾಗಿದೆ ಮೇಡಮ್, 6 ತಿಂಗಳು ನಡೀತಾನೆ ಇದೆ. ಇಲ್ಲಿ ಒಂದು ಚೂರು ಕನ್ಸ್ಟ್ರಕ್ಷನ್ ಸ್ಟಾರ್ಟೇ ಮಾಡಲಿಲ್ಲ. ಸ್ಟಾಪ್ ಆಗಿ ಎಷ್ಟು ದಿನ ಆಯಿತು ನೋಡಿ. ಮೋಟ್ರ್ ಆನ್ ಮಾಡ್ತಾರೆ ಅಷ್ಟೇ, ಮೋಟ್ರ್ ಆನ್ ಇಲ್ಲ. ಅದು ಕೇಳಿದ್ರೆ ಈಗ ನಾಳೆ ಹೋಗುತ್ತೆ ನೋಡಿ, ಇದೇ ನೀರು ತುಂಬಿರೋದು. ಏನಾಗೋದು ಹೇಳಿ ನೋಡೋಣ. ಸಡನ್ನಾಗಿ ಕಾರ್ ಅವ್ರು ಯಾರೋ ಬಂದ್ರಂದ್ರೆ, 2 ವೀಲರ್ ಯಾರೋ ಬಂತಂದರೆ ಬಿದ್ದರೆ ಯಾರು ಜವಾಬ್ದಾರಿ ಅದಕ್ಕೆ ಹೇಳಿ ನೋಡೋಣ. ಅದನ್ನ ಸರಿಯಾಗಿ ಸಮಸ್ಯೆ ಮಾಡಲ್ಲ ಅಂತಿದ್ದಾರೆ, ಕರೆಕ್ಟಿಗೆ ಜವಾಬ್ದಾರಿ ತಗೊಳ ಅಂತಿದ್ದಾರೆ. ಈಗ ಒಂದು ವಾರ ಆಗಿದೆ ಕ್ಲಿಯರ್ ಮಾಡಿ, ಇದು ಇನ್ನೂ ಓಪನ್ ಆಗಿಲ್ಲ, ಆಲೆ ಫುಲ್ ಬ್ಲ್ಯಾಕ್ ಆಗಿದೆ. ಏನು ಪ್ರಯತ್ನ? ಇವರು ಲಕ್ಷಾಂತರ ರೂಪಾಯಿ ಕೊಡ್ತಾರೆ, ಕೋಟ್ಯಾಂತರ ರೂಪಾಯಿ ಇಲ್ಲಿ ಬಿಲ್ ಮಾಡಿದ್ದೀವಿ ಅಂತಾರೆ. ಈ ಥರ ಎಲ್ಲ ನಿಂತ್ಕೊಂಡಿದೆ. ಇವ್ರು ಯಾವಾಗ ಓಪನ್ ಮಾಡಿ ಇನ್ನೊಂದು ಮಾಡೋದಕ್ಕೆ ತಿರ್ಬಾ ಕ್ಲೋಸ್ ಆಗುತ್ತೆ ಈ ರೋಡ್ ಕ್ಲೋಸ್ ಆದಾಗ ತಿರ್ಬಾ ವಾಪಸ್ ಏನಾಗುತ್ತೆ, ತಿರ್ಬಾ ಇಲ್ಲಿ ಪ್ರಾಬ್ಲಮ್ಮು. ಫಸ್ಟೇ ಏನು ಅಲ್ಲಿಂದ ಮೇಲ್ಗಡೆಯಿಂದ ಒಟ್ಟಿಗೆ ಮಾಡ್ಕೊಂಡು ಏಗ್ಸ್ಗೂ ಬಂದುಬಿಟ್ರೆ ಒಂದೇ ಸರಿ ನೀರು ಕೆಳಗೆ ಹೊಂಟೋಗುತ್ತೆ. ಮತ್ತೆ ಅಲ್ಲೊಂದು ಸ್ವಲ್ಪ ಮಾಡೋದಂತೆ, ಇಲ್ಲೊಂದು ಸ್ವಲ್ಪ ಮಾಡೋದಂತೆ, ಅದು ಮಣ್ಣೆಲ್ಲ ಹೋಗಿ ಕಟ್ಕೊಂಡು ತಿರ್ಬಾ ಬ್ಲಾಕ್ ಆಗೋಗ್ಬಿಡುತ್ತೆ. ಸರಿಯಾಗಿ ಮಾಡ್ತಾ ಇಲ್ಲ ಮೇಡಮ್. ಅದೇ ಸಮಸ್ಯೆ. ದುಡ್ಡುಗಳು ಹೊಡಿಬೇಕಲ್ಲ, ಲೂಟಿ ಹೊಡಿಬೇಕಲ್ಲ, ದುಡ್ಡುಗಳು ಫಂಡ್ ರಿಲೀಸ್ ಆಗಬೇಕಲ್ಲ. ಸುಮ್ಮನೆ ದುಡ್ಡು ಹೆಂಗೆ ಬರ್ತದೆ ಇವ್ರಿಗೆ? ದುಡ್ಡು ಹೊಡೆಯೋದು ಅಷ್ಟೇ. ಹೌದು ಮೇಡಮ್. ಓಕೆ ಮೇಡಮ್. ಸರ್, ಈಗ ಬೆಂಗಳೂರಿನ ಅವಸ್ಥೆ ಏನಾಗಿದೆ ಅಂತ ನೀವು ನೋಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಿಲ್ಕೋಡಲ್ಲಂತೂ ಜಾಸ್ತಿನೇ ಇದೆ ಈ ಮಳೆ ಅವಾಂತರ ಏನಾಗಿದೆ, ಅದು ಏನು ಹೇಳ್ತೀರಾ ಅದ್ರ ಬಗ್ಗೆ? ಅದೇ ಮೇಡಮ್, ಫುಲ್ಲು ನೀರಂತೂ ತುಂಬ್ಕೊಂಬಿಟ್ಟಿದೆ. ಗಾಡಿ ಅಂತೂ ಯಾವ ಗಾಡಿಗಳು ಹೋಗ್ತಾ ಇಲ್ಲ. ಮತ್ತು ಯಾವ ಗಾಡಿ ಹೋದ್ರೂ ಮುಂದೆ ಪಾಸ್ ಆಗೋಕ್ಕಾಗಲ್ಲ. ಯಾವ ಪ್ಯಾಸೆಂಜರ್ನು ಕರ್ಕೊಂಡೋಗಿ ಬಿಡೋಕ್ಕಾಗಲ್ಲ. ನಾವು ಹೋದರೆ ಆ ನೀರಲ್ಲೇ ಗಾಡಿ ಆಫ್ ಆಗುತ್ತೆ. ಮತ್ತು ನಾವು ಗಾಡಿ ರೆಡಿ ಮಾಡಿಸ್ಕೊಳ್ಳೋದು ತುಂಬಾ ತೊಂದರೆ ಆಗಿದೆ. ಸಿಲ್ಕ್ ಬೋರ್ಡಲ್ಲಂತೂ ತುಂಬ ತೊಂದರೆ ಆಗಿದೆ. ಬಸ್ಗಳು, ಕಾರುಗಳು, 2 ವೀಲರ್ಗಳು. ನೆನ್ನೆ ನೋಡಿದ್ರೆ BTS ಬಸ್ಸಲ್ಲಿ ಒಂದು ಪ್ರೆಗ್ನೆಂಟ್ ಹೆಂಗ್ಸ್ ಬಂದು ಗಾಡಿ ಆಫ್ ಆಗಿ JCB ತಳ್ಳಿಬಿಟ್ಟು ಆಮೇಲೆ ಅವ್ರು ಮುಂದೆ ಬಂದು ಆಮೇಲೆ ಇಳ್ಕೊಂಡು ಬೇರೆ ಕಡೆ ಎಲ್ಲ ಹೋದರು. ಬಟ್ ರೋಡೂ ಅಷ್ಟೇ ತುಂಬ ಅಧ್ವಾನ ಆಗಿದೆ. ನೋಡಿದ್ರೆ ಒಂದೊಂದು ಅಡಿ ಗುಳ್ಳಿಗಳಿದೆ. ಅದನ್ನು ನಾವು ಹೋದ್ರೆ ಗಾಡಿಗಳು, ಅದರಲ್ಲಿ ನಮ್ಮ ಗಾಡಿಗಳೆಲ್ಲ ಹಾಳಾಗಿ ತುಂಬಾ ತೊಂದರೆ ಆಗ್ತಾಯಿದೆ. ಬಟ್ ನಮ್ಗೆ ಒಂದು ಬಾಡಿಗೆ ಹೊಡಿಯೋಕ್ಕೂ ಮತ್ತು ನಮ್ಮ ಮನೆ ಸಂಸಾರ ಮಾಡೋದಕ್ಕೂ ಯಾವುದೇ ಥರ ಆಗ್ತಾಯಿಲ್ಲ. ಒಂದು ಬಾಡಿಗೆ ನಾವು ಏನಾದ್ರು 100 ರೂಪಾಯಿ ಬಾಡಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ 3 ಅವರ್ 4 ಅವರ್ ಆಗುತ್ತೆ. ನಾವು ಕರ್ಕೊಂಡೋಗಿ ಬರೋಷ್ಟಲ್ಲಿ ತಿರ್ಗಾ ಎಲ್ಲ ಜನಕ್ಕೂ ತೊಂದರೆ ಆಗ್ತಾಯಿದೆ. ಅದರಿಂದ ತುಂಬಾ ಅನಾಹುತ ಆಗಿದೆ. ಇವರು DK ಶಿವಕುಮಾರ್ ಹೇಳ್ತಾರೆ, ನಾನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ, ಸಿಂಗಾಪುರ್ ಥರ ಆಗುತ್ತೆ ನಮ್ಮ ಬೆಂಗಳೂರು ಅಂತ. ನಿಮಗೆ ಅನ್ಸುತ್ತಾ ಸಿಂಗಾಪುರ್ ಥರ? ಇಲ್ಲ, ಅವ್ರು ಸಿಂಗಾಪುರ್ ಥರ ಮಾಡೋದು ಬೇಡ. ನಮ್ಮ ಬೆಂಗಳೂರು ಯಾವ ಥರ ಇದೆ ಆ ಬೆಂಗಳೂರು ಥರನೇ ಇಟ್ಕೊಂಡ್ರೆ ಸಾಕು. ಎಲ್ಲ ಗುಂಡಿ ಮುಚ್ಚಿದ್ರೇ ಸಾಕು. ಮಿತ್ತಂದು ಏನು ಸಿಂಗಾಪುರ್ ಥರ ಏನು ಮಾಡೋದು ಅವಶ್ಯಕತೆ ಇಲ್ಲ. ನಮ್ಮ ರೋಡ್ಗಳನ್ನ ಸರಿಯಾಗಿ ರೆಡಿ ಮಾಡಿ, ಮೋರಿಗಳನ್ನ ಸರಿಯಾಗಿ ರೆಡಿ ಮಾಡಿಕೊಂಡ್ರೆ ಅದೇ ನಮ್ಮ ಸಿಂಗಾಪುರ್ ಆಗುತ್ತೆ ಬೆಂಗಳೂರು. ಆಮೇಲೆ ಇದು ಯಾವ ಥರ ಸರಿಯಾಗಿ ಹೋಗುತ್ತೆ ಮಾಡ್ಕೋಬೇಕಂದ್ರೆ ಅದು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಅಥವಾ ಅದು ಸರ್ಕಾರ ಪಬ್ಲಿಕ್ ಅವ್ರದ್ದೇ ಅಲ್ವಾ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು. ನಾವು ಹೆಂಗೆ ಮಾಡೋಕ್ಕಾಗತ್ತೆ? ಪಬ್ಲಿಕ್ ಅವ್ರು ಏನೇನು ಮಾಡಬೇಕು ಅಂತ ಅವ್ರ ಕಾನೂನು ಪ್ರಕಾರ ಅದು ಏನೇನು ತೊಗೋಬೇಕೋ ಅದನ್ನೆಲ್ಲ ತೊಗೋಬೇಕಲ್ವಾ. ಒಂದಷ್ಟು ವರ್ಷದ ಹಿಂದೆ ಬೆಂಗಳೂರಲ್ಲಿ ಮಳೆ ಬರ್ತಿತ್ತು, ಈ ಥರ ಸಮಸ್ಯೆ ಆಗ್ತಿರ್ಲಿಲ್ಲ. ಆಗ್ತಾ ಇರಲಿಲ್ಲ. ಇತ್ತೀಚೆಗೆ ಈ ಮೆಟ್ರೋ ಕೆಲಸಗಳೆಲ್ಲ ಮಾಡೋಕ್ಕಾದಾಗ ಈ ಥರ ಆಗಿರೋದು. ಅದಕ್ಕೆ ಮುಂಚೆಲ್ಲ ಯಾವುದು ಆಗ್ತಾ ಇರಲಿಲ್ಲ. ಸರಿ ಮಾಡಬೇಕಾದ್ರೆ ಇದು ಎಷ್ಟು ಈ ಥರ ಒಂದು 10 ಮಳೆಗೆ ಸರಿ ಮಾಡ್ತೀನಿ ಅಂದ್ರೆ, ಬಟ್ 10 ಮಳೆಗೂ ಇದೇ ಥರನೇ ಇದೆ. ಬರ್ತಾರೆ, ನೋಡ್ತಾರೆ, ಅವ್ರವ್ರ ಪಾಡಿಗೆ ಅವ್ರವ್ರು ಹೋಯ್ತಾರೆ, ಅವ್ರವ್ರ ಮನೆಗೆ ಸೇರ್ಕೊತಾರೆ. ಬಟ್ ಯಾವುದೇ ಥರ ಅವರು ಯಾವ ಕೆಲಸನೂ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಇಲ್ಲಿವರೆಗೂ ಇಲ್ಲ. ನೋಡಿ, ಇವಾಗ 1 ಅವರ್ ಬಿಟ್ಟು ಮಳೆ ಬಂತು. ಆ ಕಡೆ ನೋಡಿ ಫುಲ್ಲು ನೀರು ತುಂಬ್ಕೊಂಡಿದೆ. ಇದು ಬನಶಂಕರಿ ಕಡೆಯಿಂದ ಬರೋ ಕಡೆ ಫುಲ್ ನೀರು ತುಂಬ್ಕೊಂಡಿದೆ. ತಿರ್ಗಾ ಗಾಡಿಗಳು ಪಾಸ್ ಆಗ್ತಾಯಿಲ್ಲ. ಎಲ್ಲ ಬೆಳಿಗ್ಗೆ ಬಂದರು, ಚೆಕ್ ಮಾಡಿದ್ರು, ಎಲ್ಲ ಮಾಡಿದ್ರು, ಯಾವ ಕೆಲಸನೂ ಮಾಡೇ ಇಲ್ವಲ್ಲ. ಏನು ಉಪಯೋಗ ಇಲ್ಲ. ಅದರಿಂದ ಉಪಯೋಗ ಎಲ್ಲಿ ಮಾಡಿದ್ರು? ಯಾವುದು ಮಾಡಿಲ್ಲ. ಇವಾಗಲೂ ನೋಡಿ ಆ ಕಡೆ ಹೋಗಿ ನೀರು ತುಂಬಿದೆ. ಗಾಡಿಗಳು ಆ ಕಡೆ ಬರೋ ಗಾಡಿಗಳು ಯಾವುದೂ ಬರ್ತಾಯಿಲ್ಲ. ಬಟ್ ಅವ್ರು ಏನಂದರೆ ಅವ್ರವ್ರ ಮನೆ ಅವ್ರವ್ರ ಸೇಫ್ಟಿ ನೋಡ್ಕೊಂಡು ಕೂತಿದ್ದಾರೆ ಅಷ್ಟೇ.